ನಾಗನಗೌಡರ ವಿರುದ್ಧ ಅಲ್ಲಿನ ಲಿಂಗಾಯತ ಸಮುದಾಯ ಮತ್ತು ಒಂದ್ ಕಡೆ ಸ್ವಾಮೀಜಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಾರೆ. ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಕೆಡ್ಡವನ್ನ ತೋಡ್ಲಾಯ್ತಾ ಅಂತ ಟಾರ್ಗೆಟ್ ಆಗಿರ್ತಾರೆ ನಾಗನಗೌಡರು. ಸೊ ಹೀಗಾಗಿ ಅವರಿಗೆ ಪ್ರತಿ ಸಹಾಯವನ್ನ ಮಾಡೋದಕ್ಕೆ ಮತ್ತೆ ಜನರನ್ನ ಜೆಡಿಎಸ್ ನತ್ತ ನಾಗನಗೌಡರತ್ತ ಆಕರ್ಷಿಸುವ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಮೆಗಾ ಪ್ಲಾನ್ ಅನ್ನ ಮಾಡಲಾಗಿದೆ. ಬೆಳಗ್ಗೆ ದೇವೇಗೌಡರ ಮಧ್ಯಂತರ ಮಾತು, ಮಧ್ಯಾಹ್ನದ ವೇಳೆಗೆ ಗೌಡ್ರ ಸೇಫ್ ಗೇಮ್ ಮಾಡಲಾಯಿತು. ಸರ್ಕಾರದ ಬಗ್ಗೆ ದೇವೇಗೌಡರು ದ್ವಂದ್ವ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಬೆಳಗ್ಗೆ ಅಷ್ಟೇ ಯಾವ ರೀತಿಯಾಗಿ ಸಂಚಲನವನ್ನ ಮೂಡಿಸಿತ್ತು ದೇವೇಗೌಡರ ಆ ಒಂದು ಹೇಳಿಕೆ. ಮಧ್ಯಂತರ ಚುನಾವಣೆ ಸಂದೇಹವೇ ಬೇಡ, ಸಂಶಯವೇ ಬೇಡ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಈಗ ಉಲ್ಟಾ ಹೊಡೆದಿದ್ದಾರೆ ದೇವೇಗೌಡರು. ಮೈತ್ರಿ ಸರ್ಕಾರ ಮುಂದುವರಿಯುತ್ತದೆ ಅಂತ ಎಚ್ ಡಿ ದೇವೇಗೌಡರು ಈಗ ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಸೋದರರಂತೆ ನಡೆದುಕೊಳ್ಳೋದು ಅವರಿಗೆ ಬಿಟ್ಟಿದ್ದು ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಎಚ್ ಡಿ ದೇವೇಗೌಡರು. ಮಾಜಿ ಪ್ರಧಾನಿಗಳು, ಜೆಡಿಎಸ್ನ ವರಿಷ್ಠರು, ಈ ಸರ್ಕಾರ 4 ವರ್ಷ ಆನಂದವಾಗಿ ನಡೀಲಿ, 4 ವರ್ಷ ಕೆಲಸ ಮಾಡಲು ಅಸಾಧ್ಯ ಅಂತ ಭಾವಿಸಬೇಡಿ. ಸರ್ಕಾರದ ಬಗ್ಗೆ ದೇವೇಗೌಡರು ದ್ವಂದ್ವ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಯಾಕೆಂದ್ರೆ ಬೆಳಗ್ಗೆನೂ ಕೂಡ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ರು ದೇವೇಗೌಡರು. ಅಲ್ಲಿ ಪ್ರಮುಖವಾಗಿ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಸಿಎಂ ಕುಮಾರಸ್ವಾಮಿ ಅವರು ಎಷ್ಟು ದಿನ ಸಿಎಂ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಮಧ್ಯಂತರ ಚುನಾವಣೆ ಬರುತ್ತೆ, ಅದರ ಬಗ್ಗೆ ಡೌಟೇ ಬೇಡ, ಸಂಶಯನೇ ಬೇಡ ಅಂತ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಉಲ್ಟಾ ಹೊಡೆದಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ಸರ್, ಇದೆಲ್ಲದರ ನಡುವೆ ಒಂದು ವಿಷಯ ಈಗ ಕೇಳಿ ಬರ್ತಾ ಇರೋದು, ಮಧ್ಯಂತರ ಚುನಾವಣೆ ಎದುರಾಗುತ್ತೆ ರಾಜ್ಯದಲ್ಲಿ ಅಂತ. ಇದು ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಮಸ್ಯೆ ಇಲ್ಲ, ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಮಸ್ಯೆ ಇಲ್ಲ. ಏಕೆಂದರೆ 5 ವರ್ಷ ಸರ್ಕಾರ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಡೀತಾ ಇರೋ ನಡವಳಿಕೆಗಳೆಲ್ಲ ಜನ ವಾಚ್ ಮಾಡುತ್ತೆ. ನನಗೆ ಸಂಬಂಧ ಇಲ್ಲ, ಅದು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸೋದರ ಸಮಾನವಾಗಿ ನಡ್ಕೊಳ್ತಕ್ಕಂಥದ್ದು ಅವರಿಗೆ ಸೇರಿದ್ದು. ಅದೇ ಪಕ್ಷ ನಾನೇನು ಮಾಡಬೇಕು, ಗಟ್ಟಿಯಾಗಿ ಸರ್ಕಾರ ಉಳಿಸೋ 4 ವರ್ಷ ಆನಂದವೂ ನಡೆಸಿ. ನನಗೆ 4 ವರ್ಷ ದೇವರು ದುಡಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ನಂಬೇಡಿ, ನಾನು ದುಡಿತೇನೆ, ನೀವು ಅಷ್ಟು ಕೆಲಸ ಮಾಡಬೇಕಾಗುತ್ತೆ. ಮಧ್ಯಂತರ ಚುನಾವಣೆ ಬಗ್ಗೆ ದೋಸ್ತಿ ಲೀಡರ್ಸ್ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ಬರೋಣ. ಮಾನ್ಯ ದೇವೇಗೌಡರು ಬಹಳ ಹಿರಿಯ ನಾಯಕರು. ನಾನು ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದರ ಉದ್ದೇಶ ಅಥವಾ ಹಿನ್ನೆಲೆ ಏನು ಅಂತ ನನಗಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಎಲ್ಲೂ ಕೂಡ ಸರ್ಕಾರ ತೆಗಿಬೇಕು, ಬೀಳಿಸ್ಬೇಕು ಅಥವಾ ಮಧ್ಯಂತರ ಚುನಾವಣೆ ಹೋಗಬೇಕು ಅಂತ ಯಾರು ಕೂಡ ನಮ್ಮವರು ಲೀಡರ್ಸು, ದೊಡ್ಡ ಲೀಡರ್ಸ್ ಆಗಲಿ ಯಾರು ನಾವೇನು ಹೇಳ್ತಾ ಇಲ್ಲ. ಅದರ ಉದ್ದೇಶ ಕೂಡ ನಮಗಿಲ್ಲ. ಪದೇ ಪದೇ ಚುನಾವಣೆ ಮಾಡೋಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಸರ್ಕಾರ ಸುಭದ್ರವಾದಂಥ ಸರ್ಕಾರ. ಕುಮಾರಸ್ವಾಮಿ ಅವರಿಗೆ ನಾವೇ ಹೋಗಿ 5 ವರ್ಷ ನೀವು ಇರಬೇಕು ಅಂತೇಳಿ ನಾವು ಕೊಟ್ಟಿದ್ದೇವೆ. ಏನಿಲ್ಲ, ಅವರ ಅಭಿಪ್ರಾಯಗಳ ತಿಳಿಸಿರ್ಬೋದು, ಯಾವ ಅಭಿಪ್ರಾಯನಲ್ಲ. ಸರ್ಕಾರ ಗಟ್ಟಿಯಾಗಿರ್ತದೆ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಿಜೆಪಿಯವರು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವು ತಲೆ ಕೆಡಿಸ್ಕೊಳ್ಳೋದು, ಜನರಿಗೆ ಸೇವೆ ಮಾಡೋಣ. ನಾನು ಹೇಳಿದ್ನಲ್ಲ, ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವರು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಂಥವರು. ಖಂಡಿತವಾಗಿ ಅವರು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಹೇಳಿರ್ತಾರೆ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಅದನ್ನು ನಾನು ಮತ್ತು ಕುಮಾರಸ್ವಾಮಿ ಅವರು, ನಮ್ಮ ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾಯರು ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಏನು ಕಾರಣ? ನೀವೇ ಬೆಳಿಗ್ಗೆ ಸಾಯಂಕಾಲ ನೋಡಿದ್ರಲ್ರಿ ಮಂಡ್ಯದಲ್ಲಿ ಹೆಂಗೆ ನಡೀತು, ಎಲ್ಲೆಲ್ಲಿ ಏನು ನಡೀತಿದೆ ಅನ್ನೋದು ಅದು ಟೈಮ್ ಬಂದಾಗ ಹೇಳೋದು ಬಿಡಿ. ಅದು ಹಾಗೆ ನಾವೇ ಕಾರಣ ಕರ್ತಾ ಇದ್ದೀವಿ. ಹಂಗಾರೆ ಬೆಳಗಾಮಲ್ಲಿ ನಾವು ಜವಾಬ್ದಾರರ, ಚಿಕ್ಕೋಡಿಲಿ ನಾವು ಜವಾಬ್ದಾರರ, ಅದೇನು ಒಕ್ಲೀರವ್ರ, ಬಾಲ್ಕೋಟೆ ನಾವು ಜವಾಬ್ದಾರರ, ಕೊಪ್ಪಳ ನಾವು ಜವಾಬ್ದಾರರ, ಬಳ್ಳಾರಿ ನಾವು ಜವಾಬ್ದಾರರ. ಲೋಕಸಭಾ ಚುನಾವಣೆಯಲ್ಲಿ ಆದಂಥದ್ರ ಬಗ್ಗೆ ನಮ್ಮ ಎರಡೂ ನಾಯಕರು